ಇಲ್ಲೇ ಕುತ್ಕೋರಿ. ಟ್ಯಾಬ್ಲೆಟ್ ಯಾವ್ಯಾವ ಅಂತ ಕೇಳ್ಕೆ ಬರ್ತೀನಿ ಡಾಕ್ಟ್ರ್ ಹತ್ರ. ಹ್ಞೂ ಪಾಪ ಎಷ್ಟು ಕೇರ್ ಮಾಡ್ತಾರೆ. ನಾನೇ ಇವ್ರನ್ನ ಮೊದಲಿಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಇವ್ರು ಮಾಡೋದು ನೋಡಿದ್ರೆ ಇಂಥ ಹುಡುಗನ್ನ ಮದುವೆ ಆಗ್ಬೇಕು, ಇಂಥ ಹುಡುಗನ್ನ ಪ್ರೀತಿ ಮಾಡಬೇಕು ಅನ್ನಿಸ್ತೈತಿ. ಆದ್ರೆ ಅವ್ರನ್ನ ಪ್ರೀತಿ ಮಾಡ್ತಾರಿಲ್ಲ ಗೊತ್ತಿಲ್ಲಲ್ಲ. ಅಕಸ್ಮಾತ್ ನಾನೇ ಏನಾದರೂ ಹೇಳಿದ್ರೆ ಅದೇನೋ ಅಂತಾರಲ್ಲ, ನಾನು ಅವ್ರಿಗೆ ಈ ಥರ ಮಾಡಬೇಡ ಆ ಥರ ಮಾಡಬೇಡ ಅಂತಂದು ಹೇಳಿ ಈಗ ನಾನೇ ಪ್ರೀತಿಸ್ತೇನೆ ಅಂದ್ರೆ ಅವ್ರು ಏನು ತಿಳ್ಕೊತಾರೆ ನನ್ನ ಬಗ್ಗೆ. ಬೇಡ ಬಿಡಪ್ಪ, ಯಾಕೆ ಬೇಕು. ಅದಲ್ಲದೆ ಇಂಥ ಟೈಮ್ನಾಗ ಹೇಳಿದ್ರೆ ನೋಡು ನಾನು ಸಹಾಯ ಮಾಡಿದೆ ಅದಕ್ಕೆ ಹಿಂಗೆ ಮಾಡ್ತಾರೆ ಅಂದ್ಕೊಂಡ್ರೆ ಬೇಡ, ನಾನೇನು ಹೇಳಂಗಿಲ್ಲ. ಅಟ್ಲೀಸ್ಟ್ ಫ್ರೆಂಡ್ ಆಗಾದರೂ ನನ್ನ ಜೊತೆ ಇರ್ತಾರಲ್ಲ ಅಷ್ಟೇ ಸಾಕು. ತೀರಾ ಆಸೆ ಪಡಬಾರ್ದು. ನಾವು ಆಸೆ ಪಟ್ಟಂಗೆ ಅದೇನೂ ಈಡೇರಂಗಿಲ್ಲ. ಹೋಗೋಣ ಇನ್ನು ಸ್ವಲ್ಪ ಕುತ್ಕೊಂತೀರಾ? ನೀವು ಮತ್ತೆ ತಲೆ ಸುತ್ತಿ ಏನಾರ ಬರೋದಂದ್ರೆ ಬೇಕಾದ್ರೆ ಪರವಾಗಿಲ್ಲ, ಇನ್ನೊಂದು 10 ನಿಮಿಷ ವೇಟ್ ಮಾಡಿ ಆಮೇಲೆ ಹೋಗೋಣಂತೆ. ಇಲ್ಲಾಂದ್ರೆ ಪರವಾಗಿಲ್ಲ, ಹೋಗೋಣಂದ್ರೆ ಈಗ ಹೋಗ್ಬಿಡೋಣಂತೆ. ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಟ್ಟಾರ, ಇಲ್ಲೇ ಜೀಪ್ನಾಗ ಇಟ್ಕೊಂಡೆ ಹೋಗೋಕ್ರೆ ನೆನ್ಪು ಮಾಡಿಸ್ಕೊಂಡು ಹೋಗ್ರಿ. ನಾನು ಹೇಳ್ತೇನಂತೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ್ಯಾವ ತೊಗೋಬೇಕಂತಂದು. ಕರೆಕ್ಟಾಗಿ ಊಟ ಮಾಡಬೇಕಂತೆ. ಅಂದರೆ ಸ್ವಲ್ಪ ರಕ್ತ ಬಂದಿದೆಯಲ್ಲ, ಸ್ವಲ್ಪ ಬ್ಲಡ್ ಇದಾಗಿದೆ, ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೇಕು ಅಂತಂದು ಹೇಳಿದರು. ಹೆಂಗ ಹೋಗೋಣ? ಏನು ಕುಂದಿರ್ತೀರಿ ಇನ್ನೊಂದು 10 ನಿಮಿಷ? ಇಲ್ಲ ಪರವಾಗಿಲ್ಲ, ನನಗೇನು ತಿಳಿಸುತ್ತೇನಿಲ್ಲ. ಹೋಗೋಣ ಬರ್ರಿ. ಸುಮ್ಮನೆ ಮತ್ತೆ ನಿಮ್ದು ಏನರ ಕೆಲಸ ಇರ್ತೈತೇನ, ಮತ್ತೆ ಸುಮ್ಮನೆ ಯಾಕೆ ತೊಂದರೆ. ಪಾಪ ಈಗ ಭಾಳ ಹೆಲ್ಪ್ ಮಾಡಿಬಿಟ್ಟೆ ನನಗೆ. ಬೇಡ, ಹೋಗೋಣ ಬರ್ರಿ. ಅಯ್ಯೋ, ನೀವು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಪರವಾಗಿಲ್ಲ. ಫ್ರೆಂಡ್ಗೆ ಹಿಂಗೇನಾದ್ರೂ ಆದ್ರೆ ಹಂಗೆ ಬಿಟ್ಟು ಹೆಂಗೆ ಹೋಗೋಕತಿ? ಪರವಾಗಿಲ್ಲ, ಏನಾಗಲ್ಲ ತಗೋರಿ. ಒಂದು 10 ನಿಮಿಷ ಕುತ್ಕೊಂಡೆ ಹೋಗೋಣಂತೆ. ನೋಡು, ಅವ್ರು ನೋಡಿದರೆ ಫ್ರೆಂಡ್ ಅಂತಿದ್ದಾರೆ. ನಾನೇನಾದರೂ ನನ್ನ ಪ್ರೀತಿ ವಿಷಯ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಆ ಭಾವನೆ ಇಲ್ಲ, ಹಂಗೆ ಕರ್ಕೊಂಡು ಮತ್ತೆ ಸುಮ್ಮನೆ ಯಾಕೆ ಬೇಕು. ಬೇಡ, ನಾನು ಹೇಳೋದೇ ಇಲ್ಲ. ಅಯ್ಯೋ ಇಲ್ಲ, ಪರವಾಗಿಲ್ಲ, ಹಾಗೇನಿಲ್ಲ, ಸ್ವಲ್ಪ ಕಮ್ಮಿ ಆಗೈತಿ. ಅಲ್ಲ, ನೀವೇನ್ರಿ ನೀವು ನನ್ನ ಹೆಸರು ಕೂಗಿದ್ರೆ ನಾನು ಆ ಕಡೆ ನೋಡ್ಬಿಡ್ತಿದ್ದೆ. ಅಕಸ್ಮಾತ್ ಏನಾಗತ್ತು, ಏನು ತಲೆಗೆ ಹೊಡಿತಿದ್ದೇನ, ಒಂದು ಹೊಡ್ತ ಹೊಡಿತಿದ್ದೆ ಅಷ್ಟೇ. ನೀವು ಅದೇನೋ ಮಾಡೋಕ್ಕೋಗಿ ಇನ್ನೊಂದು ಮಾಡಿದ್ರಂತಾರಲ್ಲ, ಹಂಗೆ ನನಗೆ ಬಿಡೋ ಹೊಡ್ತಾನ ಪಾಪ ನೀವು ಇದು ಮಾಡ್ದಂಗೆ ಆಯ್ತು. ನೀವು ಹಿಂಗೆ ಮಾಡಬಾರ್ದಾಗಿತ್ತು ಬಿಡ್ರಿ. ಇಲ್ಲ, ಅವ್ರು ಸಡನ್ನಾಗಿ ಮತ್ತು ವಾಪಸ್ ಬಂದು ಆ ಥರ ಕೋಲ್ ಹಿಡ್ಕೊಂಡು ನಿಂತ್ಬಿಟ್ರಲ್ಲ, ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದಲ್ಲದೆ ಪಾಪ ನನಗೆ ಸಹಾಯ ಮಾಡೋಕ್ಕೆ ಬಂದು ನಿಮಗೆ ತೊಂದರೆ ಯಾಕತ್ತಂದ್ರೆ ನಾನು ನೋಡ್ಕೊಂಡು ಹೆಂಗೆ ಸುಮ್ಮನಿರಲಿ, ಅದಕ್ಕೆ ಏನಾದರೂ ಆಗಲಿ ಅಂತಂದು ನನಗೆ ಹಾಗೆ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ಹಂಗೆ ಮಾಡಿದೆ. ಸರಿ, ಮನೆಗೆ ಹೋಗೋಣ ನಮ್ಮ ಮನೆಯಾಗೇನೋ ವಿಷಯ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಏನೋ ನನಗೆ ಅದು ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟೈತಿ. ನೋಡ್ತೇನೆ, ಹಿಂಗೆ ಆಗೈತಂದು ಏನು ಹೇಳಲ್ಲ. ಹಂಗೆ ಸಣ್ಣದಾಗ ಹಿಂಗೆ ಸ್ವಲ್ಪ ರೋಡಲ್ಲಿ ಎಡು ಬಿದ್ದೆ ಅಂತಂದು ಹೇಳ್ತೇನೆ. ಅಕಸ್ಮಾತ್ ನೀವು ಯಾರಾದರೂ ನಮ್ಮ ಊರವ್ರು ಯಾರಾದರೂ ಇದ್ರಿಗೆ ಸಿಕ್ಕರೆ ನೀವು ಅದೇ ಥರ ಹೇಳಿಬಿಡಿ. ನಾನು ನೆಕ್ಸ್ಟ್ ಟೈಮ್ ರಮೇಶ್ ಸಿಕ್ಕಾಗ ನಾನು ಪ್ರೀತಿ ಹೇಳ್ಕೊಂಡ್ರಾಯ್ತು, ನಾನು ಪ್ರಪೋಸ್ ಮಾಡಿದ್ರಾಯ್ತು, ಆಮೇಲೆ ಅವ್ಳ ಮನೆ ಎಲ್ಲಿ ಬರ್ತೈತಿ ಅಂತಂದು ಎಲ್ಲ ತಿಳ್ಕೊಬಂತ ಮಾಡಿದ್ದೆ. ಆದ್ರೆ ನಾನು ಇಂಥ ಪರಿಸ್ಥಿತಿ ಒಳಗೆ ಏನಾದರೂ ಕೇಳಿದ್ರೆ ಮತ್ತು ನೋಡು ಸಹಾಯ ಮಾಡಿ ಇದನ್ನ ಅಡ್ವಾಂಟೇಜ್ ತಗೊಳಕತ್ತಾರ ಅಂತಂದು ಅವ್ಳು ತಿಳ್ಕೊಂಡ್ಬಿಟ್ರೆ ಮತ್ತು ಈಗೀಗ ಯಾಕೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ. ಮತ್ತು ನಾನೇನು ಹಿಂಗೆ ಕೇಳೋದ್ರಿಂದ ಮತ್ತು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತೈತಿ. ಬೇಡ, ಏನೂ ಕೇಳೋದು ಬೇಡ. ಅವ್ರನ್ನ ಆರಾಮಾಗಿ ಸೇಫಾಗಿ ಊರಿಗೆ ಮುಟ್ಟಿಸ್ತೀನಿ. ಅವ್ರು ಅಲ್ಲಿಂದ ಬೇಕಾದ್ರೆ ಹೋಗ್ಲಿ ಮನೆಗೆ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯಾವಾಗ ಸಿಕ್ಕಾಗ ಮಾತಾಡೋಕೆ ಬರ್ತೈತಿ. ಏನು ಯೋಚನೆ ಮಾಡ್ತಿದ್ದೀರಾ? ಹೋಗೋಣ ಬರ್ರಿ. ಹಾಂ 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 ಹೋಗೋಣ. ಅಲ್ಲ, ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರೆ ಬಿಲ್ ಎಷ್ಟಾಯಿತು ಅಂತಂದೇನು ಹೇಳಿಲ್ಲ. ಎಷ್ಟಾಯ್ತು ಬಿಲ್ಲು? ನನ್ನ ಹತ್ರ ಈಗ ಸದ್ಯ ದುಡ್ಡಿಲ್ಲ. ನೆಕ್ಸ್ಟ್ ಟೈಮ್ ಹೆಂಗಿದ್ರು ನೀವು ಅದೇ ಊರಲ್ಲ, ನೆಕ್ಸ್ಟ್ ಟೈಮ್ ಯಾವಾಗ ಸಿಗ್ತಿರಲ್ಲ ಅವಾಗ ಕೊಡ್ತೀನಿ. ಇಲ್ರಿ, ನೀವು ಈ ದುಡ್ಡು ಕೊಟ್ಟೆ ಹೊರಗೆ ಹೋಗ್ಬೇಕು ನೋಡಿ ಹಾಸ್ಪಿಟಲಿಂದ. ಇಲ್ಲಾಂದ್ರೆ ನಾನು ನಿಮ್ಮನ್ನು ಹೋಗೋ ಬಿಡಂಗಿಲ್ಲ, ಮನೆಗೆ ಹೋಗೋ ಬಿಡಂಗಿಲ್ಲ. ಮತ್ತೇನ್ರಿ, ಫ್ರೆಂಡ್ಸಿಗೋಸ್ಕರ ಈ ಥರ ಆಸ್ಪತ್ರೆ ತೋರಿಸಿದ್ದೆಲ್ಲ ನಾನು ಬಿಲ್ ವಾಪಸ್ ಇಸ್ಕೋಬೇಕಾ? ನಿಮ್ಮ ಹತ್ರ ಕೇಳಿ, ಅದೇನು ಬೇಕಾಗಿಲ್ಲ. ನಾನು ಬೇರೆ ಯಾರಿಗೋ ಹೊರಗಿನವ್ರಿಗೆ ಏನು ಮಾಡಿಲ್ಲ, ನನ್ನ ಫ್ರೆಂಡ್ಸ್ಗೋಸ್ಕರ ಮಾಡೀನಿ. ನೀವೇನು ಆ ದುಡ್ಡು ಏನು ವಾಪಸ್ ಕೊಡೋದು ಬೇಕಾಗಿಲ್ಲ. ಅಕಸ್ಮಾತ್ ನೀವು ದುಡ್ಡು ಕೊಡ್ಬೇಕಂದ್ರೆ ನನ್ನ ಫ್ರೆಂಡ್ ಅಂತಂದು ಒಪ್ಕೊಂಡಿಲ್ಲ ಅಂತ ಅರ್ಥ. ನಾನು ಇನ್ನೂ ಹೊರಗಿನ ಒಂಥರನ ಟ್ರೀಟ್ ಮಾಡ್ತಿದ್ದೀರಾ ಅಂತ ನಾನು ತಿಳ್ಕೊಂತ ನೋಡ್ರಿ. ಓಕೆ ಸರಿ ಬಿಡ್ರಿ, ನಾನೇನು ದುಡ್ಡು ಕೊಡೋಂಗಿಲ್ಲ. ಸರಿ, ಹೋಗೋಣ ಬರ್ರಿ ಈಗ. ಹೌದು, ವಿಜಯ್ ಎಲ್ಲೋದು ಕಾಣಕತ್ತಿಲ್ಲ. ಸೀತಕ್ಕ ಗಿರ್ಜಕ್ಕ ಅವರೆಲ್ಲ ಬಂದು ನಾನು ಒಳಗೆ ಕರ್ಕೊಂಡು ಹೋದೆ. ಆಮೇಲೆ ಅವ್ರ ಮನೆಯೆಲ್ಲ ತೋರಿಸಿ ಸ್ವಲ್ಪ ಹೊತ್ತಾದ್ಮೇಲೆ ಹೋದ್ರೆ ಆಮೇಲೆ ಬಂದು ನೋಡ್ತೇನೆ, ಅವಾಗಿಂದ ಹೊರಗೆ ಇಲ್ಲ. ಇನ್ನು ಅವ್ರ ಅಣ್ಣನ ಜೊತೆಗೆ ಅಂಗಡಿಗೆ ಏನಾದರೂ ಹೋದ, ಏನು ಎಲ್ಲಿಗೆ ಹೋದ ಗೊತ್ತಾಗತ್ತಿಲ್ಲಲ್ಲ. ಏನ ಅವ್ರ ಅಮ್ಮರ ಮನೆಗೆ ಏನಾರ ಹೋದೇನಾ ಏನಪ್ಪ ಹೇಳೋಕ್ಕುದ್ದ. ಏನು ಅವರೆಲ್ಲ ಇದ್ದದ್ದು ಒಳಗೆ ಬರಲಿಲ್ಲ ಅನ್ನಿಸ್ತತಿ. ಎಷ್ಟೊತ್ತಾತೇನು ಬರಲೇ ಇಲ್ಲ. ಬಂದ್ಯಾ? ಎಲ್ಲಿಗೆ ಹೋಗಿದ್ದೆ ವಿಜಯ್? ಅಲ್ಲ, ಒಂದು ಮಾತು ಹೇಳಾರ, ಹೋಗ್ಬೇಕಾ, ಎಲ್ಲಿಗೆ ಹೋಗೇನಿ ಏನಂತಂದು. ನಾನು ಮನೆಯೆಲ್ಲ ಹುಡ್ಕಾಡ್ದೆ, ಹಿಂದೆ ಸುತ್ತಮುತ್ತ ಎಲ್ಲ ನೋಡ್ದಪ್ಪ, ಎಲ್ಲೂ ಕಾಣಲೇ ಇಲ್ಲ. ನಾವು 1-2 ತಾಸು ಆತು ನೀನು ಹೋಗಿ. ಎಲ್ಲೋಗಿದ್ದಿ? ಹೇಳೋಕ್ಕಿದ್ದೆ, ಎಲ್ಲಿಗಾರ ಹೋದ್ರ? ನಿಮ್ಮ ಅಣ್ಣನ ಜೊತೆ ಹೋಗಿದ್ದೆ ಅಂಗಡಿ ಕಡೆ ಏನಾರ?
ಅಯ್ಯೋ ಇಲ್ಲಿ ಬಿಡು ಅತ್ಯಮ್ಮ, ಅಣ್ಣ ಅಂಗಡಿಗೆ ಹೋಗ್ಕೊನೆ ಅಂತ ಹೋದ. ನಾನು ಹಂಗೆ ಊರೆಲ್ಲ ಅಡ್ಡಾಡ್ಕೊಂಬರ್ತಾನೆ, ಸ್ವಲ್ಪ ಊರು ಹೆಂಗೈತೆ ಹಂಗೆ ನೋಡ್ಕೊಂಬರ್ತಾನೆ ಅಂತ ಹೋದೆ. ನನ್ನ ಫ್ರೆಂಡು ಏನೋ ಕೆಲಸ ಐತಿ, ಸ್ವಲ್ಪ ಏನೋ ತರೋದೈತಿ ಬಾರ, ಆ ಕಡೆ ಸ್ವಲ್ಪ ಸಿಟಿ ಕಡೆ ಹೋಗಿ ಬರೋಣ ಅಂತಂದ. ಅದಕ್ಕೆ ಹೋಗಿದ್ದೆ. ಇಲ್ಲಿ ಫ್ರೆಂಡ್ ಅದಾರೆ ನಿನಗೆ? ಹ್ಞೂ ಅತ್ಯಮ್ಮ ಅದಾರ. ಅಂದ್ರೆ ನಾನು ಸಿಟಿ ಸೇರಿ ಈಗ ಒಂದು 7-8 ವರ್ಷ ಆತೇನೆ ಅಷ್ಟ. ಫಸ್ಟಿಗೆಲ್ಲ ಇಲ್ಲೇ ಇದ್ದದ್ದಲ್ಲ, ಮೊದಲಿನ ಫ್ರೆಂಡ್ಸ್ ಅವರೆಲ್ಲ ಅದಾರ ಇಲ್ಲಿ ಸ್ವಲ್ಪ ಗೊತ್ತಿರೋರು. ಹೌದು, ಸಿಟಿಗೆ ಹೋಗೋದಿರಲಿ, ಬೇಜಾರ್ನಾಗ ಯಾಕದೆ ಹೌದು ನೀನು? ಏನರ ತೊಂದರೆ ಆತೇನಲ್ಲಿ? ಇಲ್ಲ ಅತ್ಯಮ್ಮ, ಅಲ್ಲೇನು ತೊಂದರೆ ಆಕತ್ತೆ? ಇಲ್ಲ ಹಂಗೇನು ನಿಲ್ಬಿಡ್ರಿ, ಏನಿಲ್ಲ. ಬಿಸಿಲಾಗ ಹೋಗಿ ಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾದಂಗೆ ಆಗೈತೆ ಅಷ್ಟೆ. ನೋಡಪ್ಪ, ನಿನಗೆ ಹೇಳೋಕೆ ಇಷ್ಟ ಇದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಆದ್ರೆ ನಿನ್ನಿಷ್ಟು ದಿನ ನೋಡಿನಲ್ಲ, ನೀನು ಆರಾಮ್ ನೀನು ಸುಳ್ಳು ಹೇಳಿದ್ರೆ ನಾನು ಆರಾಮ್ ಕಂಡಿಡಿತೇನೆ. ನಿನ್ನ ಮುಖ ನೋಡಿದ್ರೆ ಒಟ್ಟು ಏನೋ ಆಗೈತಿ, ಏನೋ ಸುಳ್ಳು ಹೇಳಕತ್ತೇನೆ ಅಂತ ಗೊತ್ತೈತಿ. ಹೋಗ್ಲಿ ಬಿಡಪ್ಪ, ನಾನು ನನ್ನ ಮೈದ್ನ ಅನ್ಕೊಂಡು ಎಲ್ಲ ಹೇಳ್ಕೊಂತೇನೆ. ನಿನಗೆ ಅತಿಯಮ್ಮನ ಪ್ರೀತಿ ಇದ್ರೆ ಹೇಳ್ಕೊಂತಿಲ್ಲ ಅಂದ್ರಿಲ್ಲ. ಅಯ್ಯೋ ಅತ್ಯಮ್ಮ, ಬೇಜಾರಾಗಬೇಡ್ರಿ. ಅದು ಏನಂದ್ರೆ, ನಾನು ಒಂದ್ಸರಿ ಮೊನ್ನೆ ಈಗ ಒಂದು 2-3 ತಿಂಗಳಿಂದ ಊರಿಗೆ ಬಂದಿದ್ನಲ್ಲ, ಒಂದ್ಸರಿ ನಿಮಗೆ ಹೇಳಿದ್ದೆ ನೆನಪೈತಾ? ಒಂದು ಹುಡುಗಿ ನನಗೆ ಹಿಂಗೆ ಬೈಯಕತ್ತಿದ್ಲು ಅಂತಂದು ಹಾಲು ತರಕ್ಕೆ ಹೋಗಿದ್ದೆ ನೋಡ್ರಿ ನಾನು. ಅವಾಗ ಹಿಂಗೊಂದು ಹುಡುಗಿ ಜಗಳ ಮಾಡಿದ್ಲು ಅಂತಂದು ಹೇಳಿದ್ದೆ, ನೆನಪೈತಾ? ಹ್ಞೂ ನೆನಪೈತಿ. ಏನಾಯ್ತು ಮತ್ತೆ? ಮತ್ತೇನು ಜಗಳ ಮಾಡಿದ್ಲಿ ಎಲ್ಲ ರೋಡ್ನಾಗ ಸಿಕ್ಕು? ಅದು ಯಾರಂದು ಹೇಳು, ಇದು ಊರಾಗ ಯಾರಂದು ಗೊತ್ತಾಗ ನಾನು ಹೋಗಿ ಕೇಳ್ತಾನಂತೆ. ಅಯ್ಯೋ ಅತ್ಯಮ್ಮ, ಜಗಳ ಮಾಡಿಲ್ಲ. ಅದು ಇವತ್ತು ನಾನು ಹಂಗೆ ಹೋಗ್ತಿದ್ದೆ, ಇವನೇನಲ್ಲಿ ಶಾಪ್ನಾಗ ಏನೋ ತಗೊಳಕತ್ತಿದ್ದೆ, ನಾನು ಹಂಗೆ ನಿಂತಿದ್ದೆ. ಒಂದು 3 ಜನ ಹುಡುಗರೇ ನೋಡ್ರಿ, ಒಂದು ಹುಡುಗಿ ಕಡ್ಸಕತ್ಬಿಟ್ಟಿದ್ರು. ಪಾಪ ಒಂದೋ ಕುಂತಿತ್ತು ಆ ಹುಡುಗಿ. ನಾನು ಯಾರಂದು ಹೋಗಿ ನೋಡ್ತೀನಿ, ಅದು ಇದೇ ಹುಡುಗಿನ ನನ್ನ ಜೊತೆ ಜಗಳ ಮಾಡಿದ್ಲಲ್ಲ, ಅದೇ ಹುಡುಗಿನ. ಪಾಪ ಕೈ ಹಿಡ್ಕೊಂಡು ಹುಡುಗಿ ಹೊಳಕತ್ರು ಬಿಡಕತ್ತಿದ್ರು, ಭಾಳ ಇದು ಮಾಡಕತ್ಬಿಟ್ಟಿದ್ರು. ಮತ್ತು ನಾನು ಹಂಗೆ ಹೋಗಿ ಅವ್ರಿಗೆ ಹಂಗೆ ಸ್ವಲ್ಪ ಒಂದು ಹೊಡ್ದಂಗೆ ಮಾಡಿ, ಮತ್ತು ಪಾಪ ಹುಡುಗಿಗೆ ಇದು ಮಾಡಿದೆ. ಆಮೇಲೆ ಏನು ಮಾಡಿ ಗೊತ್ತಾ, ಅವನು ಯಾರೋ ನಾನು ಹೊಡೆದ ಸಿಟ್ಟಿಗೆ ಒಂದು ಕೋಲ್ ತೊಗೊಂಡು ನನ್ನ ತಲೆಗೆ ಹಿಂದಿಂದ ಹೊಡ್ಯಕ್ಕೆ ಬಂದುಬಿಟ್ಟ. ಹುಡುಗಿ ಪಾಪ ನನಗೆ ಹೆಲ್ಪ್ ಮಾಡಕ್ಕೆ ಬಂದಾರ, ನನ್ನಿಂದ ಅವ್ರಿಗೆ ತೊಂದರೆ ಆಕತ್ತಂತಂದು ನಾನು ಹಿಂಗೆ ಕೈ ಹಿಂಗೆ ಹೇಳಿದ್ದು, ಪಾಪ ಹುಡುಗಿ ಅಡ್ಡ ಬಂದುಬಿಟ್ಲು. ಆ ಹುಡುಗಿಗೆ ಪಾಪ ತಲೆಗೆ ಸ್ವಲ್ಪ ಪೆಟ್ಟಾಗ್ಬಿಡ್ತು. ಅದಕ್ಕೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಅದನ್ನ ಸ್ವಲ್ಪ ಗಾಯ ಆಗಿತ್ತರ, ಅದನ್ನೆಲ್ಲ ಸ್ವಲ್ಪ ಡಾಕ್ಟ್ರಿಗೆಲ್ಲ ಕ್ಲೀನ್ ಮಾಡಿಸಿ ಹಂಗೆ ಸ್ವಲ್ಪ ಸಣ್ಣದಾಗಿ ಇದನ್ನ ಕಳ್ಸ್ಯಾರ. ಬ್ಯಾಂಡೇಜ್ ಏನು ಹಾಕಿಲ್ಲ, ಮತ್ತು ಬ್ಯಾಂಡೇಜ್ ಆಗ್ತಾನೆ ಅಂದರು. ಹುಡುಗಿ ಇಲ್ಲ ನಮ್ಮ ಮನೇಲಿ ಗೊತ್ತಾದ್ರೆ ಮತ್ತು ಸುಮ್ಮನೆ ಭಾಳ ಇದು ಮಾಡ್ತಾರೆ, ಹಂಗೆ ಸ್ವಲ್ಪ ಸಣ್ಣದಾಗಿ ಇದು ಮಾಡೋದಕ್ಕೆ ಅಲ್ಲಿಗೆ ಸ್ವಲ್ಪ ಅಲ್ಲಿ ಚಿಕಿತ್ಸೆ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರು. ಆ ಹುಡುಗಿನ ಕರ್ಕೊಂಡು ಮತ್ತು ಮನೆ ನನಗೂ ಗೊತ್ತಿಲ್ಲ ಹುಡುಗಿ ಮನೆ ಎಲ್ಲೈತಂದು. ಬಸ್ ಸ್ಟ್ಯಾಂಡಿಂದ ಹುಡುಗಿ ನಾನು ಹಿಂಗೆ ಹೋಗ್ಕೊನಿ, ನೀವು ಹೋಗ್ರಿ ಅಂತ ಅಂದ್ಲ. ನಾನು ಅದಕ್ಕೆ ಈ ಕಡೆ ಬಂದೆ. ಅದೇ ಬೇಜಾರಾಯಿತು. ಫಸ್ಟಿಗೆ ನಾನೇ ತಪ್ಪು ತಿಳ್ಕೊಂಡಿದ್ದೆ, ಜಗಳ ಮಾಡ್ತಾಳೆ ಹಂಗೆ ಅಂತಂದು. ಆದ್ರೆ ಪಾಪ ಈಗ ನಾನು ಅವ್ಳಿಗೆ ಸಹಾಯ ಮಾಡಕ್ತಾನಂತಂದು ಗೊತ್ತಾಗಿ ಪಾಪ ನನಗೆ ಸಹಾಯ ಮಾಡಕತ್ತಿದ್ಕೆ ಅವ್ರಿಗೆ ತೊಂದರೆ ಆಕತ್ತಂದು ಪಾಪ ಅವ್ಳ ಪ್ರಾಣನೂ ಲೆಕ್ಕಿಸ್ದೇ ಪಾಪ ತಲೆಗೆ ಭಾಳ ಜೋರು ಹೊಡೆದ್ಬಿಟ್ಟ. ಶಬ್ದ ಹೆಂಗೆ ಕೇಳಿಸ್ತು ಗೊತ್ತಾ? ನನಗಾಗಿದ್ರು ಎಚ್ಚರ ತಪ್ಪಿಡ್ತಿತ್ತು. ಪಾಪ ಹುಡುಗಿಗೆ ಎಚ್ಚರ ತಪ್ಪಿತು. ಮತ್ತು ನಾನೇ ಅಲ್ಲಿಂದ ಆಟೋ ಕರೆಸಿ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆಲ್ಲ ನಾನು ತೋರಿಸ್ಕೊಂಡು ಈಗ ಕರ್ಕೊಂಬಂದೆ ಊರಿಗೆ. ಹೌದಾ, ಇಷ್ಟೆಲ್ಲ ಆತ? ಪಾಪ ಹೆಂಗ ಹುಡುಗಿಗೆ ಆರಾಮದಳಿಲ್ಲ? ಹ್ಞೂ ಅತ್ತಿಗೆಮ್ಮ, ಆರಾಮಿದ್ದಾಳೆ, ಈಗೇನು ತೊಂದರೆ ಇಲ್ಲ. ಅತ್ತಿಗೆಮ್ಮ, ಇನ್ನೊಂದು ವಿಷಯ ಏನಂದ್ರೆ, ನೀವು ಹಣ್ಣುಗೆ ಹೇಳಲ್ಲ ಅಂತಂದ್ರೆ ನಿಮಗೆ ಹೇಳ್ತೇನೆ. ಹೇಳು, ಅದೇನು ನನ್ನ ಮೇಲೆ ನಂಬಿಕಿಲ್ಲೇನು? ನಿನ್ನ ಸ್ವಂತ ಅಕ್ಕ ಅಂತ ತಿಳ್ಕೊ. ನಿನಗೆ ಏನಾದರೂ ಹೇಳ್ಕೋಬೇಕು, ಏನಾದರೂ ಮಾಡ್ಬೇಕು ಅನ್ಸಿದ್ರೆ ನನಗೆ ಹೇಳು. ನೀನು ನನಗೆ ಹೇಳ್ತೀಯಲ್ಲ, ಅದು ಅವ್ರ ಮುಂದೆ ಹೇಳ್ಬೇಡ ಅಂದ್ರೆ ನಾನು ಹೇಳೋಕ್ಕೂ ಹೋಗಂಗಿಲ್ಲ. ಅದೇನಂದು ಹೇಳು. ಅತ್ತಿಗೆಮ್ಮ, ಅದೇನಂದ್ರೆ ಅದು ಅದೇ ಜಗಳ ಮಾಡಿದ್ಲು, ಇವತ್ತು ಆಸ್ಪತ್ರೆಗೆ ತೋರಿಸಿದ್ದೆ ಅಂತಂದು ಹೇಳಿದ್ನಲ್ಲ, ಆ ಹುಡುಗಿನ ನಾನು ಲವ್ ಮಾಡಕತ್ತೀನಿ. ಏನು? ಹೌದಾ? ಅವ್ಳಿಗಿನ ಲವ್ ಮಾಡಕತ್ತೀಯ? ಬಾರಿ ಬಿಡ, ಹಂಗಾದ್ರೆ ನಾನು ನೋಡ್ಬೇಕು ಬಿಡ ಹುಡುಗಿ ಹೆಂಗದಾಳ. ನನ್ನ ಮೈದನ ಮನ್ಸು ಕದ್ದು ಕಳ್ಳಿ ಹೆಂಗದಾಳ ಅಂತ ನಾನು ನೋಡ್ಬೇಕಲ್ಲ. ತೋರಿಸು ನನಗೆ ಹೆಂಗದಾಳ ಅಂತಂದು. ಫೋಟೋ ಐತಾ? ಇದೇ ಊರಂತೀಯಲ್ಲ, ಮನೆ ಕರ್ಕೊಂಬರ್ತೀಯಾ? ಅಯ್ಯೋ ಅತ್ತಿಗೆಮ್ಮ, ನಾನು ನಿಮ್ಮಿದ್ರಿಗಳೇನೆ, ಆ ಹುಡುಗಿ ಇದ್ರಿಗೇನು ಏನೂ ಹೇಳೇ ಇಲ್ಲ. ಅಂದರೆ ಮೊದಲೆಲ್ಲ ಜಗಳ ಮಾಡ್ತಿದ್ವಲ್ಲ, ಈಗ ಸಡನ್ನಾಗಿ ಮೊನ್ನೆ ಒಂದ್ಸರಿ ಸಿಕ್ಕಿದ್ಲು, ಅವಾಗ ಹೇಳೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ಬೇಕು ಅಂದ್ಕೊಂಡೆ. ಇವತ್ತು ನೋಡಿದ್ರೆ ಈ ಥರ ಆಗ್ಬಿಡ್ತಾ. ಈಗ ನಾನು ಹೇಳಿದ್ರೆ ಇದು ಹೇಳೋ ಟೈಮು ಸರಿಯಲ್ಲ ಅಂತಂದು ಹೇಳಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಸಿಗ್ತಾರಲ್ಲ ಅವಾಗ ಹೇಳ್ತೇನೆ. ಅದು ಅಲ್ಲದೆ ಅವ್ರ ಮನೆ ಎಲ್ಲೈತಂತ ನನಗೆ ಗೊತ್ತಿಲ್ಲ. ಹೌದಾ? ಹುಡುಗಿನ ಲವ್ ಮಾಡಕತ್ತೀಯೇನು? ಹೋಗ್ಲಿ ಬಿಡು, ನಾನೇನೋ ಬೇರೆ ಪ್ಲಾನ್ ಹಾಕ್ಕೊಂಡಿದ್ದೆ. ಹೌದಾ? ಏನತ್ತಿಗೆಮ್ಮ? ಏನಿಲ್ಲ, ಮೊನ್ನೆ ಅಂತ ನೋಡು, ಆವಾಗಲೇ ಬೆಳಗ್ಗೆ ಬಂದಿದ್ರಲ್ಲ ಅಡ್ಡು ಮನೆಯವರು ಒಬ್ರು ಆಂಟಿ ಬಂದಿದ್ದು ನೋಡು, ಸೀತಕ್ಕ ಅಂತಂದು. ಅವ್ರ ಮಗಳು ನೋಡೋಕೆ ಚೆನ್ನಾಗಿದ್ಲ. ಅವತ್ತು ನನಗೂ ರೋಡ್ನಾಗ ಒಂದ್ಸರಿ ಸಿಕ್ಕಿದ್ಲ. ನಮ್ಮ ವಿಜಯ್ಗೆ ಇಂಥ ಹುಡುಗಿನ ಸಿಗ್ಬೇಕು ಅಂತ ನಾನು ಮನಸ್ಸಿನಾಗ ಅಂದ್ಕೊಂಡೆ. ಅದಕ್ಕೆ ನಿನ್ನ ಹತ್ರ ಮಾತಾಡಿದ್ರೆ ಆತ ಅಂದ್ಕೊಂಡಿದ್ದೆ. ಈಗ ನೀನು ನೋಡಿದರೆ ಬೇರೆ ಹುಡುಗಿನ ಲವ್ ಮಾಡಕತ್ತೇನಂತೀಯಲ್ಲ. ಹೋಗ್ಲಿ ಬಿಡು, ಅದ ನಾವು ಅನ್ಕೊಂಡಂಗೆ ಆಗ್ಬೇಕಲ್ಲ. ನೋಡಂತಾಗ ನೀನು ಇಷ್ಟಪಟ್ಟ ಹುಡುಗಿ ಇದ ಊರ ಅಂತೀಯಲ್ಲ. ಯಾರು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮನೆ ಎಲ್ಲೈತಿ, ಯಾರ ಮಗಳು ಏನೋ ಎಲ್ಲ ತಿಳ್ಕೊ, ನೋಡೋಣಂತೆ.
ಆ ಹುಡುಗಿಗೂ ಇಷ್ಟನಾ ಇಲ್ಲ ಮೊದಲು ಕೇಳು. ಮೊದಲು ನಿನ್ನ ಪ್ರೀತಿ ವಿಷಯ ಹುಡುಗಿಗೆ ಹೇಳು, ತಡ ಮಾಡಬೇಡ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.